ದೆಹಲಿಯಲ್ಲಿ ಕಡಿಮೆ ಅಂದರೂ 30 ಜನ ಕಾಂಗ್ರೆಸ್ ಶಾಸಕರು ಬಿಡ್ಬಿಟ್ಟಿದ್ದಾರೆ. ಈಗಾಗಲೇ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಲಾಬಿ ತುಂಬ ಜೋರಾಗಿ ನಡೀತಾ ಇದೆ. ಹೀಗಾಗಿ ನಮಗೂ ಕೂಡ ಅವಕಾಶ ಕೊಡಿ ಅಂತ ನಾಯಕರ ಮೇಲೆ ನಿರಂತರವಾಗಿ ಒತ್ತಡವನ್ನು ಹಾಕ್ತಾನೆ ಇದ್ದಾರೆ. ಇದರ ಜೊತೆಗೆ ಕೆಲ ನಾಯಕರು ತಮ್ಮದೇ ಆದಂಥ ಗುಂಪುಗಳ ಜೊತೆಗೆ, ತಮ್ಮದೇ ಆದಂಥ ಇನ್ಫ್ಲೂಯೆನ್ಸ್ ನಾಯಕರ ಜೊತೆಗೆ, ತಮ್ಮದೇ ಆದಂಥ ಪಾಳೆಯದ ಜೊತೆಗೆ, ತಮ್ಮದೇ ಆದಂಥ ಗಾಡ್ ಫಾದರ್ಗಳ ಜೊತೆಗೆ ಎಲ್ಲ ರೀತಿಯ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಮತ್ತೆ ಕೆಲವರು ಜಾತಿವಾರು, ಪ್ರದೇಶದವಾರು, ಬೇರೆ ಬೇರೆ ಇನ್ನಿತರ ಸಮೀಕರಣಗಳನ್ನ ಮುಂದಿಟ್ಟು ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಈ ಒತ್ತಡಗಳು ಎಷ್ಟು ಮಟ್ಟಿಗೆ ಕೆಲಸ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ದೆಹಲಿ ಕರ್ನಾಟಕ ಭವನದಲ್ಲಿ ಮಾತ್ರ ಬಿಸಿ ಬಿಸಿ ಚರ್ಚೆ ಶುರುವಾಗ್ತಾ ಇದೆ. ಯಾವತ್ತು ಕೂಡ ಭರವಸೆ ಇಟ್ಟುಕೊಂಡಿದ್ದೇನೆ. ಎಲ್ಲ ಒಂದು ಕಡೆಗೆ ವಿಶ್ವಾಸ ಇದೆ. ಒಂದು 5 ಕೋಟದಲ್ಲಿ ಕೊಡ್ರಿ ಅಂತ ನಾನು ಎಲ್ಲರಿಗೂ ಮನವಿ ಮಾಡಿ ಸಂಘಟನೆ ಮುಖಾಂತರ ಬಂದಂತವರಿಗೆ ಗುರುತಿಸಿ ಅವಕಾಶ ಕೊಡುವಂತಿದ್ದಾರೆ. ಸೂಕ್ತ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡಿದ್ದೇವೆ. ಆವಾಗ ಒಂದು ಸಮುದಾಯದವರೇನೆ 4-5 ಜನ ಆಗಿದ್ದಾರೆ. ಈ ಜಾತಿ ಉಪಜಾತಿ ಬಂದು ನಾನು ಸ್ವಲ್ಪ ಮಂತ್ರಿ ಆಗ್ತಾ ಇಲ್ಲ ಅಷ್ಟೇ. ಸಮುದಾಯವಾರು ನೋಡ್ಲಿ, ಹೈಕಮಾಂಡ್ ಇದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದೇ ಇದೆ. ಕಳೆದ 2 ದಿನಗಳಿಂದ ದೆಹಲಿಯಲ್ಲೇ 30ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಠಿಕಾಣಿ ಹೂಡಿದ್ದಾರೆ. ಸಿಎಂ ಡೆಲ್ಲಿಗೆ ಬರೋ ಮುನ್ನವೇ ವರಿಷ್ಠರ ಭೇಟಿಯಾಗಿ ಸಂಪುಟ ಸೇರಲು ಕಸರತ್ತು ನಡೆಸುತ್ತಿದ್ದಾರೆ. ಸಮುದಾಯವಾರು ಆ ಕೋಟಾ ಈ ಕೋಟಾ ಅಂತ ಆಕಾಂಕ್ಷಿಗಳು ಲಾಬಿ ಮಾಡ್ತಿದ್ದಾರೆ. ನಿನ್ನೆಯಷ್ಟೇ ಕೆಲ ಹಿರಿಯ ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಕೆಲ ಶಾಸಕರಂತೂ ಹಿರಿತನ, ರೈತ ಕೋಟಾ, ಯುವ ಕೋಟಾದಡಿ ಸಚಿವ ಸ್ಥಾನಕ್ಕೆ ಹಕ್ಕು ಮಂಡಿಸಿದ್ರು. ನೋಡಿ, ನಾನು ಯಾವತ್ತು ಕೂಡ ಭರವಸೆ ಇಟ್ಟುಕೊಂಡಿದ್ದೇನೆ. ಎಲ್ಲ ಒಂದು ಕಡೆಗೆ ವಿಶ್ವಾಸ ಇದೆ. ಯಾರ್ಯಾರನ್ನ ಯಾವ್ಯಾವ ರೀತಿಯಾಗಿ ಬಳಸ್ಕೋಬೇಕು ಅಂತಕ್ಕಂಥದ್ದು ತೀರ್ಮಾನ ಅವ್ರಿಗಿರ್ತದೆ. ಬಹುಶಃ ಅವರ ತೀರ್ಮಾನನೇ ಅಂತಿಮ ಆಗ್ತದೆ. ನಾನು ಒಂದು ಬಾರಿ ಮಂತ್ರಿ ಆಗ್ಬೇಕಂತ ಕಳೆದ ವಾರ ಹೇಳಿದ್ದೆ, ಈಗೂ ಹೇಳ್ತೇನೆ. ಅಲ್ಟಿಮೇಟ್ಲಿ ಮಾಡಿದ್ರೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಒಂದು 5 ಕೋಟದಲ್ಲಿ ಕೊಡ್ರಿ ಅಂತ ನಾನು AICCಗೆ ಮತ್ತು ನಮ್ಮ ಹರಿಪ್ರಸಾದ್ ಅವರಿಗೆ ಎಲ್ಲರಿಗೂ ಮನವಿ ಮಾಡಿ ಯುವಕರಿಗೆ ಇವತ್ತು ನಮ್ಮ ರಾಷ್ಟ್ರ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಈಗಾಗಲೇ ಯುವಕರಿಗೆ ಒಂದು ಸಂಘಟನೆ ಮುಖಾಂತರ ಬಂದಂತವರಿಗೆ ಗುರುತಿಸಿ ಅವಕಾಶ ಕೊಡುವಂತಿದ್ದಾರೆ. ಇಷ್ಟೇ ಅಲ್ಲ, ಜಾತಿ ಅಸ್ತ್ರವು ದಿಲ್ಲಿಯ ವರಿಷ್ಠರ ಅಂಗಳದಲ್ಲಿ ಸುಳಿದಾಡ್ತಿದೆ. ವೀರಶೈವ ಲಿಂಗಾಯತರು 2023ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಸುಮಾರು 36 ಜನ ಈ ಸಮುದಾಯದ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ. ಆವಾಗ ಒಂದು ಸಮುದಾಯದವರೇನೆ 4-5 ಜನ ಆಗಿದ್ದಾರೆ. ಕೌಸಲ್ಗಿ ಅವರಾಗಿದ್ದರು, ಲೀಲಾದೇವಿ ಪ್ರಸಾದ್ ಆಗಿದ್ರು, ಉಮೇಶ್ ಕತ್ತೆ ಆಗಿದ್ರು, AB ಪಾಟೀಲ್ ಆಗಿದ್ರು. ಎಷ್ಟು ಜನ ಆಗಿದ್ರು? 4-5 ಜನ ಆಗಿದ್ದಾರಲ್ಲ. ಸಮುದಾಯಕ್ಕಿಂತಲೂ ದೊಡ್ಡ ಜಿಲ್ಲೆ ಇರೋದ್ರಿಂದ ಹೆಚ್ಚಿನ ಸ್ಥಾನ ಸಿಗಬೇಕು ಅನ್ನೋಂಥ ಅಪೇಕ್ಷೆ ಎಲ್ಲರೂ ಇರುತ್ತೆ. ಈ ಜಾತಿ ಉಪಜಾತಿ ಬಂದು ನಾನು ಸ್ವಲ್ಪ ಮಂತ್ರಿ ಆಗ್ತಾ ಇಲ್ಲ ಅಷ್ಟೇ. ಜಾತಿ ಬಂದ್ರಿ ಪರಲ್ಲ. ನಾನು ಹೇಳೋದು ಹೈಕಮಾಂಡ್ ಅವ್ರಿಗಾಗಲಿ ನಮ್ಮ ರಾಜ್ಯದ ನಾಯಕರಿಗೆ ಜಾತಿ ನೋಡೋಕೋಗ್ಬಿಡಿ, ಪಕ್ಷ ನಿಷ್ಠೆ ಮತ್ತು ಎಷ್ಟು ದಿನದಿಂದ ಪಕ್ಷದ ದುಡಿತಾ ಇದ್ದಾನೆ, ಅವ್ನ ಸ್ಯಾಕ್ರಿಫೈಸ್ ಏನೇನು ಪಾರ್ಟಿಗೆ ಅದನ್ನ ನೋಡಿ ಕೊಟ್ರೆ. ಇನ್ನು ಪ್ರಾದೇಶಿಕವಾರು ಸಚಿವ ಸ್ಥಾನ ಹಂಚಬೇಕು ಎನ್ನುವ ಕೂಗು ಕೂಡ ಕೇಳಿ ಬಂದಿದೆ. ಸಮುದಾಯವಾರು ನೋಡ್ಲಿ, ಆದರೆ ಎಲ್ಲಿ ಯಾವ ಸಮುದಾಯಕ್ಕೆ ಯಾವ ಪ್ರಾಂತದಲ್ಲಿ ಇವತ್ತು ಕೈ ಬಿಟ್ಟು ಹೋಗಿದೆ, ಯಾರಿಗೆ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ನಿಭಾಯಿಸಿದ್ದಾರೆ, ಅದನ್ನೆಲ್ಲನೂ ನೋಡಬೇಕಾಗುತ್ತೆ. ನಾವು ಬರೋದು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಅಲ್ಲಿ ಥಿಕ್ಕೆಸ್ಟ್ ಮೈನಾರಿಟಿ ಪಾಪ್ಯುಲೇಷನ್ ಇದೆ. ಮತ್ತು ಮೊದಲನೇ ಸಲ 5 MP ಹೈದರಾಬಾದ್ ಕರ್ನಾಟಕ ಯಾವಾಗಲೂ ಬಂದಿಲ್ಲ. ಕಾಂಗ್ರೆಸ್ ಶಾಸಕರು ತಮಗೊಂದು ಸ್ಥಾನ ಸಿಗೋ ವಿಶ್ವಾಸದಲ್ಲಿದ್ದಾರೆ. ದೆಹಲಿ ವರಿಷ್ಠರ ಮನೆ ಸುತ್ತಾಡ್ತಿದ್ದಾರೆ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಸನ್ನ, TV9 ಬೆಂಗಳೂರು.